ಇವತ್ತು ನಾವು ಬೇಕರಿ ರೀತಿಯ ಆಲೂ ಚಿಪ್ಸ್ ಮಾಡೋದು ಹೇಗೆ ಅಂತ ತಿಳಿಸ್ಕೊಡ್ತಿದ್ದೇವೆ. ನಾನು ಶರತ್ ಕುಮಾರ್ ಫ್ರಮ್ ಇನ್ಫೋ ಇನ್ ಕನ್ನಡ. ಬನ್ನಿ ಶುರು ಮಾಡುವ. ಆಲೂ ಚಿಪ್ಸ್ಗೆ ಬೇಕಾಗುವ ಸಾಮಗ್ರಿಗಳು: 4 ಆಲೂಗಡ್ಡೆ, 1 ಚಮಚ ಉಪ್ಪು, 1 ಚಮಚ ಮೆಣಸಿನ ಪುಡಿ ಹಾಗೂ ಕರಿಯಲು ಎಣ್ಣೆ. ಮೊದಲು ನಾವು 4 ಆಲೂಗಡ್ಡೆ ತಗೊಳ್ಳುವ. 4 ಆಲೂಗಡ್ಡೆಯನ್ನು ಸಹ ಕ್ಲೀನಾಗಿ ನೀರಿನಲ್ಲಿ ತೊಳೆಯಿರಿ. 2 ಸಲ ತೊಳ್ಕೊಳ್ಳಿ ಅದನ್ನ. ತೆಗೆದ ನಂತರ ಆಲೂಗಡ್ಡೆನ ಚೆನ್ನಾಗಿ ತೊಳೆಯಿರಿ. ತೊಳೆದಾದ್ಮೇಲೆ ಅದನ್ನ ಸ್ಲೈಸ್ ಮಾಡಿ. ಎಷ್ಟು ತೆಳು ಸ್ಲೈಸ್ ಬರುತ್ತೋ ಅಷ್ಟು ಸ್ಲೈಸ್ ಬಂದರೆ ಒಳ್ಳೆಯದು. ಪುನಃ ನಾವು ಒಂದು ಪಾತ್ರೆಯಲ್ಲಿ ನೀರಿಟ್ಟು ಸ್ಲೈಸ್ ಮಾಡಿದ ಆಲೂಗಡ್ಡೆ ಎಲ್ಲ ಅದಕ್ಕೆ ಹಾಕಿ ಕ್ಲೀನಾಗಿ ಅದನ್ನು ತೊಳಿಬೇಕು. ತೊಳೆದು ನಂತರ ಒಂದು ಡ್ರೈ ಕಾಟನ್ ಬಟ್ಟೆಯಲ್ಲಿ ಕ್ಲೀನಾಗಿ ಅದನ್ನು ಒರೆಸಿ ಆಲೂಗಡ್ಡೆలో ನೀರಿನ ಅಂಶ ಸ್ವಲ್ಪ ತೆಗಿಬೇಕು. ನಂತರ ಒಂದು ಪಾತ್ರೆಗೆ ಎಣ್ಣೆ ಹಾಕಿ ಎಣ್ಣೆ ಕಾದ ನಂತರ ಒರೆಸಿ ಇಟ್ಟಿರುವಂಥ ಆಲೂಗಡ್ಡೆ ಸ್ಲೈಸ್ನ ಬಾಣಲೆಗೆ ಹಾಕಿ ಅದು ಲೈಟಾಗಿ ಸ್ವಲ್ಪ ಕಂದು ಬಣ್ಣ ಬರೋ ತನಕ ಫ್ರೈ ಮಾಡಿ. ಬಬಲ್ಸ್ ಎಲ್ಲ ಕಮ್ಮಿ ಆದ ನಂತರ ಲೈಟ್ ಕಂದು ಬಣ್ಣ ಬಂದರೂ ಕೂಡಲೇ ತೆಗೆದು ಇಡಿ. ತುಂಬ ಕಂದು ಬಣ್ಣ ಬರೋದು ಬೇಡ, ಲೈಟಾಗಿ ಕಂದು ಬಣ್ಣ ಬರುವಾಗಲೇ ನೀವು ಅದನ್ನ ತೆಗೆದಿಡಿ. ಇಲ್ಲಾಂತಂದರೆ ಮತ್ತೆ ಫುಲ್ ಇದಾಗಿ ಕಹಿ ಬರುತ್ತೆ. ಈಗ ಫ್ರೈ ಆದ ಆಲೂ ಚಿಪ್ಸ್ನ ನಾವೊಂದು ಪಾತ್ರೆಗೆ ಹಾಕಿ ಸ್ವಲ್ಪ ಮೆಣಸಿನ ಹುಡಿ ಮತ್ತು ಸ್ವಲ್ಪ ಉಪ್ಪು ಹಾಕಿ ಅದನ್ನು ಮಿಕ್ಸ್ ಮಾಡಿ. ಹಾಗೆ ಸ್ವಲ್ಪನೇ ಹಾಕಿ ಮಿಕ್ಸ್ ಮಾಡ್ತಾಯಿರಿ. ನಾವು ಈ ರೀತಿ ಎಲ್ಲ ಮಿಕ್ಸ್ ಮಾಡಿ ಆದಮೇಲೆ ಬೇಕರಿ ರೀತಿಯಲ್ಲಿ ಒಂದು ಟೇಸ್ಟಿಯಾದಂತಹ ಆಲೂ ಚಿಪ್ಸ್ ರೆಡಿ. ಟೈಮ್ ಪಾಸ್ ತಿನ್ನಲಿಕ್ಕೆ ತುಂಬ ಒಳ್ಳೆಯದಾದಂಥ ಒಂದು ಖಾದ್ಯ ಪದಾರ್ಥ. ಮನೇಲಿ ಟ್ರೈ ಮಾಡಿ. ನೀವು ಮಾಡಿದಂತಹ ಆಲೂ ಚಿಪ್ಸ್ ಹೇಗೆ ಬಂದಿದೆ ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸಿ. ನಮ್ಮ ವಿಡಿಯೋ ಬಗ್ಗೆ ಏನಾದರೂ ನಿಮಗೆ ಅನಿಸಿಕೆ ಅಭಿಪ್ರಾಯಗಳಿದ್ರೆ ದಯವಿಟ್ಟು ಕಮೆಂಟ್ಸ್ ಮಾಡಿ. ಹಾಗೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕೂಡ ಕ್ಲಿಕ್ ಮಾಡಿ. ಒಂದು ವಿಡಿಯೋನ ಸಹ ಮಿಸ್ ಮಾಡದೆ ಪ್ರತಿಯೊಂದು ವಿಡಿಯೋ ನೀವು ನೋಡಬಹುದು. ನಿಮ್ಮ ಸಪೋರ್ಟ್ ಇರಲಿ. ಥ್ಯಾಂಕ್ ಯು. ನಮಸ್ಕಾರ.